ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸೋ ಫಾರ್ ದಿಸ್ ಇಯರ್. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ನು 9.18% ಜಾಸ್ತಿ ಆಗಿದೆ ಇಲ್ಲಿಯವರೆಗೆ ಫೈನಾನ್ಷಿಯಲ್ ಇಯರ್ 2025-26 ಹಾಗೂ 10.82 lakh crores ಕಲೆಕ್ಟ್ ಆಗಿದೆ ಸದ್ಯಕ್ಕೆ. ಹಾಗೂ ಈ ವರ್ಷದ ಗೌರ್ಮೆಂಟ್ ಟಾರ್ಗೆಟ್ ಎಷ್ಟಂದರೆ ಎಂಟೈರ್ ಫೈನಾನ್ಷಿಯಲ್ ಇಯರಿಗೆ 25.2 lakh crores ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಂತ ಕಲೆಕ್ಟ್ ಆಗಬೇಕಂತ ಅವರ ಒಂದು ಪ್ರೊಡಿಕ್ಷನ್ ಇದೆ. ನ್ಯೂಸ್ ನಂಬರ್ 2, ಸೆಬಿ ಡಿಸ್ಪೋಸಸ್ ಕೇಸಸ್ ಅಗೇನ್ಸ್ಟ್ ಅದಾನಿ ಗ್ರೂಪ್. ನಿನ್ನೆ ಸೆಬಿಯವರು ಏನು ಕೇಸಸ್ ಇತ್ತು ಅದಾನಿ ಗ್ರೂಪ್ ಮೇಲೆ, ಹಿಂಡೆನ್ಬರ್ಗ್ ರಿಸರ್ಚ್ ಅಲಿಗೇಷನ್ಸ್ ಆದಮೇಲೆ ಸೆಬಿ ಏನೊಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರು ಅದರಲ್ಲಿ ಹೇಳಿದ್ದಾರೆ ಯಾವ ವಯಲೇಷನ್ಸು ಇಲ್ಲ ಅದಾನಿ ಗ್ರೂಪಿಂದ, ಸೊ ಈ ಕೇಸಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ. 2024 ಜಾನ್ವರಿಯಲ್ಲಿ ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಸುಮಾರು ಅಲಿಗೇಷನ್ಸ್ ಮಾಡಿದರು. ಅದಾನಿ ಗ್ರೂಪ್ ಅವರು ಅವ್ರದ್ದೇ ದುಡ್ಡನ್ನು ಬೇರೆ ರೀತಿಯಲ್ಲಿ ತೊಗೊಂಬಂದು ಅವ್ರದ್ದೇ ಒಂದು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹಾಗೂ ಆ ಪರ್ಟಿಕ್ಯುಲರ್ ಸ್ಟಾಕ್ಸನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಸೆಬಿ ಸ್ಟಡಿಯಲ್ಲಿ ಏನೂ ಅವರಿಗೆ ಪ್ರೂಫ್ ಸಿಕ್ಕಿಲ್ಲ. ನ್ಯೂಸ್ ನಂಬರ್ 3, ಸ್ಲೈಟ್ ಕರೆಕ್ಷನ್ ಟುಡೇ. 3 ದಿವಸ ಪಾಸಿಟಿವ್ ಕ್ಲೋಸ್ ಆದಮೇಲೆ ನಿಫ್ಟಿ ಇವತ್ತು 0.4% ಡೌನ್ ಆಯಿತು, ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಹಾಗೂ IT ಸೆಕ್ಟರ್ ಸ್ಟಾಕ್ಸು ಇವತ್ತು ಬಿದ್ದಿತ್ತು. ಇಂಡಿಯಾ ವಿಕ್ಸು ಬಿಲೋ 10ಗೆ ಬಂದಿದೆ. ಇದು ಒನ್ ಆಫ್ ದ ವೆರಿ ಲೋ ಲೆವೆಲ್ಸು ಕಂಪೇರ್ ಟು ಸೋ ಮೆನಿ ಮಂತ್ಸು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರಿಪೋರ್ಟ್ಸ್ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಸಿಗೆ ಅವರ ಫೀಸನ್ನು ಕಮ್ಮಿ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಸುಮಾರು ಫೀಸು ಸಚ್ ಆಸ್ ಡೆಬಿಟ್ ಕಾರ್ಡ್ ಫೀಸು, ಲೇಟ್ ಪೇಮೆಂಟ್ ಫೀಸ್ ಆಫ್ ಕ್ರೆಡಿಟ್ ಕಾರ್ಡು, ಮಿನಿಮಮ್ ಬ್ಯಾಲೆನ್ಸ್ ಏನಾದರೂ ಮೇಂಟೈನ್ ಮಾಡಿಲ್ಲ ಅಂದರೆ ಅದೊಂದು ಪೆನಲ್ಟಿ, ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆ, ನೀವು ಅದನ್ನು ಕಮ್ಮಿ ಮಾಡಬೇಕು ಅಂತ. ಆದರೆ ಅಕಸ್ಮಾತ್ ಇದೇನಾದರೂ ಇಂಪ್ಲಿಮೆಂಟೇಷನ್ ಮಾಡಿದರೆ ಬ್ಯಾಂಕ್ಸಿಗೆ ತುಂಬ ಲಾಸ್ ಆಗುತ್ತೆ, ಯಾಕಂದರೆ ಅವ್ರ ಇನ್ಕಮ್ ಕಮ್ಮಿ ಆಗುತ್ತೆ. ಕ್ವಾರ್ಟರ್ ಎಂಡಿಂಗ್ ಜೂನ್ 2025 ಫೀ ಇನ್ಕಮ್ಮು 100% ಜಾಸ್ತಿ ಆಗಿತ್ತು. 51,000 crores ಬರೀ ಫೀಸಿಂದ ಬ್ಯಾಂಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 97 ಪಾಯಿಂಟ್ಸ್ ಡೌನು, 25,327 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 388 ಪಾಯಿಂಟ್ಸ್ ಡೌನು, 82,626 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅದಾನಿ ಎಂಟರ್ಪ್ರೈಸಸ್ 5.08% ಅಪ್ಪು, ಇಂಡಸ್ಇಂಡ್ ಬ್ಯಾಂಕ್ 1.22% ಅಪ್ಪು, ಅದಾನಿ ಪೋರ್ಟ್ಸ್ 1.06% ಅಪ್ಪು. ಟಾಪ್ ಲೂಸರ್ಸ್ HCL ಟೆಕ್ 1.77% ಡೌನು, ಮಹೀಂದ್ರ 1.38% ಡೌನು, ICICI ಬ್ಯಾಂಕ್ 1.37% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 12.36% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 5.29% ಅಪ್ಪು ಹಾಗೂ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 4.72% ಅಪ್ಪು. ಟಾಪ್ ಲೂಸರ್ಸ್ ಬಜಾಜ್ ಹೋಲ್ಡಿಂಗ್ಸ್ 1.94% ಡೌನು, ICICI ಲೊಂಬಾರ್ಡ್ 1.04% ಡೌನು, ಝೈಡಸ್ ಲೈಫ್ 1.01% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,352 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,421 ಸ್ಟಾಕ್ಸು, ಸೊ 49% ಅಪ್ಪು, 51% ಡೌನು. Point number 5, yesterday's FI and DI investment data. Foreign institutional investors 367 crores net purchases, domestic institutional investors 3,327 crores net purchases. Point number 6, today's gold and silver price. Gold price 11,133 per gram, silver 133.7 per gram. Point number 7, today's rupee value. $1 88.09 rupees, €1 103.61 rupees. Point number 8, stocks near 52-week high. Maruti Suzuki 52-week high 16,060, closing 15,864. JSW Steel 1,126, 52-week high, closing 1,123. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.03% ಅಪ್, ಜಪಾನ್ 0.62% ಡೌನು, ಜರ್ಮನಿ 0.23% ಡೌನು, ಫ್ರಾನ್ಸ್ 0.12% ಅಪ್ಪು, UK 0.07% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.94% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.